ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಶುಚಿರುಚಿ ಅಡುಗೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ನಾವು ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಒಣ ಖಾರ, ಎಲ್ಲರಿಗೂ ಅಡುಗೆಗೆ ಬೇಕಾಗುವಂಥ ಒಣ ಖಾರವನ್ನು ನಾವು ವರ್ಷ ಪೂರ್ತಿ ನಾವು ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳುವುದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀವಿ. ಒಂದು 3 kg 2 kg ಇದು ಗುಂಟೂರು ಮೆಣಸಿನ್ಕಾಯಿಯನ್ನು ಕೂಡ ಇದಕ್ಕೆ ನಾವು ಬಳಸ್ಕೊಳ್ತಾ ಇದ್ದೇವೆ. ಗುಂಟೂರು ಮೆಣಸಿನ್ಕಾಯಿ ತುಂಬ ಸ್ಪೈಸಿ ಆಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ಅದು ಬಣ್ಣ ಕೊಡುತ್ತೆ, ಇದು ರುಚಿ ಖಾರವನ್ನು ಕೊಡುತ್ತೆ ಗುಂಟೂರು ಮೆಣಸಿನ್ಕಾಯಿ. ಹಾಗಾಗಿ ಎರಡು ಮಿಕ್ಸ್ ಮಾಡಿ ನಾವು ಇಲ್ಲಿ ಖಾರವನ್ನು ತಯಾರು ಮಾಡ್ತೇವೆ. ನೋಡಿ, ಈ ಖಾರವನ್ನು ತಯಾರು ಮಾಡಲು ಮೊದಲು ಮೆಣಸಿನಕಾಯಿಯನ್ನು ನಾವು ಬಿಸಿಲಿಗೆ 2-3 ದಿನಗಳವರೆಗೆ ಹೀಗೆ ಒಣಗಿಸಿಕೊಳ್ಬೇಕು. ಒಣಗಿಸಿಕೊಂಡ ನಂತರ ಇದನ್ನು ಕ್ಲೀನ್ ಮಾಡಿಕೊಳ್ಬೇಕು. ಹೇಗಪ್ಪ ಅಂದರೆ, ಇದು ತೊಟ್ಟುಗಳು ಇರ್ತವೆ ಅಲ್ಲ, ಈ ತೊಟ್ಟುಗಳನ್ನು ನಾವು ಬಿಡಿಸ್ಕೊಳ್ಬೇಕು. ನೋಡಿ, ಈಗ ಮೆಣಸಿನಕಾಯಿ ತುಂಬು ಅಂತ ಹೇಳ್ತೇವೆ. ಈ ಮೆಣಸಿನಕಾಯಿ ತುಂಬನ್ನು ನಾವು ಈ ಥರ ಎಲ್ಲವನ್ನು ಬಿಡಿಸಿ ಸ್ವಚ್ಛ ಮಾಡಿಕೊಳ್ಬೇಕು. ಬೀಜ ಕೂಡ ತುಂಬ ಹೊಲಸಾಗಿ ಇರುತ್ತವೆ. ಆ ಬೀಜ ಕೂಡವನ್ನು ನಾವು ಸ್ವಚ್ಛ ಮಾಡಿ ಇದರಲ್ಲೇ ಹಾಕಿಕೊಳ್ಬೇಕು. ಹೀಗೆ ತಯಾರು ಮಾಡಿಟ್ಟುಕೊಂಡು ಇದಕ್ಕೆ ಎಣ್ಣೆ ಮತ್ತು ಉಪ್ಪನ್ನು ನಾವು ತೆಗೆದುಕೊಂಡು ಹೋಗಬೇಕು ಮಷೀನ್ನಲ್ಲಿ ನಾವು ಇದನ್ನು ಕುಟ್ಟಿಸ್ಕೊಂಡು ಬರಬೇಕಾಗತ್ತೆ. ನೋಡಿ, ನಾವು ಇಲ್ಲಿ 5 kg ಮೆಣಸಿನ್ಕಾಯನ್ನು ತರಿಸಿದ್ದೆ. ಹೀಗೆ ಬಿಸಿಲಿಗೆ ಎಲ್ಲವನ್ನು ಹಾಕಿ ನಾನು ಒಣಗಿಸಿಕೊಂಡು, ನೋಡಿ, ಈ ಥರ ಎಲ್ಲ ತೊಟ್ಟನ್ನು ಬಿಡಿಸಿಕೊಂಡು ತಯಾರು ಮಾಡಿಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 1 kg ಎಣ್ಣೆ ಮತ್ತು 1 kg ಉಪ್ಪನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಮಷೀನಿಗೆ ನಾನು ಬಂದೆ. ಇವಾಗ ಇಲ್ಲಿ ನಾನು ಖಾರವನ್ನು ಕುಟ್ಟಿಸ್ತಾ ಇದ್ದೀನಿ. ನೋಡಿ, ಮಷೀನ್ನಲ್ಲಿ ತುಂಬ ಈಸಿಯಾಗಿ ಕೊಟ್ಬಿಡ್ತಾರೆ ಅವರು. 1 kgಗೆ 1/4 kg ಉಪ್ಪು, 50 ಗ್ರಾಮ್ ಎಣ್ಣೆಯನ್ನು ಹಾಕಿ ಕೊಡ್ತಾರೆ. ಹೀಗೆ ಅಳತೆಯ ಪ್ರಕಾರ ಅಂದರೆ 1 kg ಮೆಣಸಿನಕಾಯಿಗೆ 1/4 kg ಉಪ್ಪು, 50 ಗ್ರಾಮ್ ಎಣ್ಣೆಯನ್ನು ಸೇರಿಸ್ತಾರೆ. ಇದು ಒಂದು ಖಾರ ಕುಟ್ಟಲು ಬೇಕಾಗುವಂಥ ಪ್ರಮಾಣ. ಇದಕ್ಕೆ ಮಿಕ್ಸ್ ಮಾಡಲು ಎಣ್ಣೆ ಮತ್ತು ಉಪ್ಪನ್ನು ಹೀಗೆ ಕುಟ್ಟಿಸಿಕೊಂಡು ಬಂದ ನಂತರ ಮನೆಯಲ್ಲಿ ನಾವು ಒಂದು ಬುಟ್ಟೆಗೆ ಹಾಕಿಕೊಂಡು ಅದನ್ನು ಒಮ್ಮೆ ಮಿಕ್ಸಪ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡ ನಂತರ ನಾವು ಗಾಜಿನ ಭರಣೆಯಲ್ಲೋ ಅಥವಾ ಪಿಂಗಾಣಿ ಭರಣೆಯಲ್ಲೋ ಇದನ್ನು ಸಂಗ್ರಹಿಸಿ ಇಡಬೇಕಾಗುತ್ತೆ. ನಾವು ಇಲ್ಲಿ ಅದ್ಯಾವುದು ನನ್ನ ಹತ್ರ ಇರಲಿಲ್ಲ. ಆ ಕಾರಣಕ್ಕಾಗಿ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನಲ್ಲಿ ತುಂಬಿಸಿ ಇಡ್ತಾ ಇದ್ದೀನಿ. ನೋಡಿ, ವರ್ಷ ಪೂರ್ತಿ ನಾವು ಈ ಖಾರವನ್ನು ಹೀಗೆ ನಾವು ಸಂಗ್ರಹಣೆ ಮಾಡಿಟ್ಟುಕೊಂಡಾಗ ನಾವು ಅಡುಗೆಗೆ ಬಳಸಿಕೊಳ್ಳಲು ಸಾಧ್ಯ ಆಗುತ್ತೆ. ಹೀಗೆ ಇದನ್ನೇ ನಾವು ಮಸಾಲೆ ಖಾರವಾಗಿ ನಾವು ಮಾಡಿಕೊಳ್ಬಹುದು ಮನೆಯಲ್ಲೇ. ನಾನು ಅದನ್ನು ತೋರಿಸ್ತೇನೆ. ಸ್ವಲ್ಪ ಪ್ರಮಾಣದಲ್ಲಿ, ಸ್ಪೂನ್ ಲೆಕ್ಕ ಪ್ರಮಾಣದಲ್ಲಿ ನಾನು ಇದನ್ನು ಒಣ ಮಸಾಲೆ ಖಾರವನ್ನು ಮಾಡುವುದು ಹೇಗೆ ಅಂತ ನಿಮಗೆಲ್ಲರಿಗೂ ನಾನು ತೋರಿಸ್ಕೊಡ್ತೇನೆ. ನೋಡಿ, ಹೊಸದಾಗಿ ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ವಿಡಿಯೋಗೆ ಒಂದು ಕಮೆಂಟ್ ಮಾಡಿದರೆ ನಮಗೂ ಒಂದು ಸ್ಫೂರ್ತಿ ಸಿಗುತ್ತೆ. ನಿಮ್ಮ ಕಮೆಂಟ್ನಿಂದ ನಮ್ಮ ತಪ್ಪೊಪ್ಪುಗಳನ್ನು ನಾವು ತಿದ್ದಿಕೊಳ್ಳಲು ಸಹಾಯ ಆಗುತ್ತೆ ಅಂತ ಹೇಳ್ತಾ ಇನ್ನು ವಿಡಿಯೋವನ್ನು ನಾನಿಲ್ಲಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, ನಾವು ವರ್ಷ ಪೂರ್ತಿ ಹೀಗೆ ಒಣ ಖಾರ, ಅರಿಶಿಣ ಪುಡಿ, ಮಸಾಲೆ ಪುಡಿ, ಮಸಾಲೆ ಖಾರ, ಹೀಗೆ ಹಪ್ಪಳ, ಸಂಡಿಗೆ ಎಲ್ಲ ಬೇಸಿಗೆ ಕಾಲ ಬಂತು ಅಂದರೆ ಇದೇ ಮಹಿಳೆಯರ ಉದ್ಯೋಗ ಆಗಿಬಿಡುತ್ತೆ ಮನೆಯಲ್ಲಿ. ಇದು ಸಂಗ್ರಹಣೆಯ ಕಾಲ ಅಂತಾನು ಹೇಳ್ಬೋದು. ವರ್ಷ ಪೂರ್ತಿ ನಮಗೆ ಬೇಕಾಗಿರುವಂಥ ಪದಾರ್ಥಗಳನ್ನೆಲ್ಲವನ್ನು ನಾವು ಸಂಗ್ರಹಿಸಿ ಹೀಗೆ ಇಟ್ಕೊಳ್ಬೇಕಾಗತ್ತೆ.
ನೋಡಿ ನಾನು ಈಗ ಪ್ಲಾಸ್ಟಿಕ್ಕಲ್ಲೇ ತುಂಬಿ ಈ ಥರ ಸೇಫ್ಟಿ ಮಾಡ್ತಾಯಿದ್ದೀನಿ. ಗಂಟು ಕಟ್ಟಿ ಒಂದು ಅಲ್ಯೂಮಿನಿಯಂ ಡಬ್ಬದಲ್ಲಿ ನಾನು ಇಟ್ಕೊಳ್ತಾ ಇದ್ದೀನಿ. ಈ ಅಲ್ಯೂಮಿನಿಯಂ ಡಬ್ಬದಲ್ಲಿ ಡೈರೆಕ್ಟಾಗಿ ನಾವು ಖಾರವನ್ನು ಹಾಕ್ಬೋದಾಯಿತು, ಬಟ್ ಅದರಲ್ಲಿ ಉಪ್ಪು ಸೇರಿರೋದ್ರಿಂದ ಅಲ್ಯೂಮಿನಿಯಂ ಡಬ್ಬಕ್ಕೆ ಅದು ಏನೋ ಒಂದು ಗುಳ್ಳೆ ಗುಳ್ಳೆ ಆಕಾರ ಥರ ಬಂದ್ಬಿಡುತ್ತೆ. ಅದು ಆರೋಗ್ಯಕ್ಕೂ ಕೂಡ ಸರಿಯಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ಇಲ್ಲಿ ಅಲ್ಯೂಮಿನಿಯಂ ಡಬ್ಬಕ್ಕೆ ಹಾಕ್ತಿಲ್ಲ. ಪ್ಲಾಸ್ಟಿಕ್ ಕವರ್ನಲ್ಲಿ ಖಾರವನ್ನು ಹಾಕಿ ಹೀಗೆ ತುಂಬಿಸಿ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿಕೊಂಡ್ರೆ ಅಲ್ಯೂಮಿನಿಯಂ ಡಬ್ಬೆ ಏನೂ ಆಗೋದಿಲ್ಲ. ಹೀಗೆ ವರ್ಷ ಪೂರ್ತಿ ಆಗುವಷ್ಟು ಖಾರವನ್ನು ನಾವು ಸಂಗ್ರಹಿಸಿ ಇಟ್ಕೊಳ್ಬೇಕು. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ರೆಸಿಪಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್.